ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ತುಂಬ ದಿನಗಳಿಂದ ಅನ್ಕೋತಾ ಇದ್ದಂಥ ಒಂದು ಜಾಗಕ್ಕೆ ಹೊರಟಿದ್ದೀವಿ. ಅಲ್ಲಿಗೆ ಬಸ್ ಬುಕ್ ಮಾಡಿಕೊಂಡೆ ಹೋಗೋಣ ಅಂತ. ನಮಗೂ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ, ಸರಿಯಾಗಿ ಎಲ್ಲಿ ಹೋಗಬೇಕು ಏನೋ ಅಂತ ಗೊತ್ತಿರಲಿಲ್ಲ. ನಾವು ಡೈರೆಕ್ಟು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಟ್ರಾವೆಲ್ಸ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಗೋಸ್ಕರ. ಇಷ್ಟಕ್ಕೆ ಇದೆಲ್ಲ ಏನು ನೋಡ್ತೀನಿ? ಗೋಡಂಬಿ ಖಾರ. ನಾವು ವೆಯ್ಟ್ ಮಾಡ್ತಾ ಇದ್ದಂಗೆನೆ ಒಂದು ಹಾಫ್ ಆನ್ ಅವರೇನು ವೆಯ್ಟ್ ಮಾಡಿದ್ವಿ. ಆಮೇಲೆ ಬಸ್ ಬಂತು. ಅವ್ರು ಹೇಳಿದ ಟೈಮಿಂಗ್ಸ್ಗಿಂತ ನಾವು ಒಂದು ಅರ್ಧ ಗಂಟೆ ಬೇಗನೆ ಹೋಗಿದ್ವಿ. ನಾವು ಊರಿಂದ ಹೋಗ್ಬೇಕಲ್ವ, ಮೆಜೆಸ್ಟಿಕ್ ತಲುಪಿ ಅಲ್ಲಿಂದ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ರಕ್ಷಿ ಖುಷಿ ಆಗ್ಬಿಡ್ತಾ ರಕ್ಷಿಗೀಗ? ಖುಷಿ ಆಯ್ತಾ? ಅವ್ನ ಬ್ಯಾಗಲ್ಲಿ ಕೊಡಿ, ಇಟ್ಕೋತಾನೆ. ಚಾರ್ಜ್ ಹಾಕೋತೀರಾ? ಚಾರ್ಜ್ ಹಾಕೋಬೇಕಾ? ರಕ್ಷಿ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದ. ಯಾಕಂದರೆ ಸ್ಲೀಪಿಂಗ್ ಕೋಚ್ ಬಸ್ ಬುಕ್ ಮಾಡಿದ್ರಿಂದ ಫಸ್ಟ್ ಟೈಮ್ ನಾವು ಟ್ರಾವೆಲ್ ಮಾಡ್ತಾ ಇರೋದು. ಆ ಕಾರಲ್ಲೆಲ್ಲ ಹೋಗ್ತಾ ಇದ್ವಿ. ಇಷ್ಟು ಒಂದು ದೂರ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೋಗ್ಬೇಕಾದ್ರೆ ಇನ್ನೇನು ಊಟ ಏನು ಮಾಡಿರಲಿಲ್ಲ. ಹಾಗಾಗಿ ಅಂದವೇ ಅವ್ರು ಊಟಕ್ಕೆ ಹಾಕಿದ್ರು. ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀವಿ. ನನಗೆ ಫೇವ್ರೇಟ್ ರೋಟಿ ಕರಿನೇ. ರಕ್ಷಿ ವೆಜ್ ಬಿರಿಯಾನಿ ತೊಗೋತೀನಿ ಅಂತ ಹೇಳಿ ತೊಗೊಂಡ. ಬೇರೆದೆಲ್ಲ ಅವರೇ ಇನ್ಕ್ಲೂಡು ಆಗಿತ್ತು. ಅವರು ಇದರಲ್ಲೇನೆ ನಾವು ಪೇ ಮಾಡಿದ್ವಿ ಅಷ್ಟೇ. ಟ್ರಾವೆಲ್ಸಲ್ಲೇ ಬುಕ್ ಆಗಿತ್ತು. ನೈಟ್ ಊಟ ಮಾತ್ರ ನಮ್ಮದು. ಅದು ಫಸ್ಟ್ ಇದು ಮಾಡು ಕೈಲಿ ಪೇ ಮಾಡಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕಿತ್ತು. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಏನೂ ಗೊತ್ತಿಲ್ಲದೇ ಯಾಕೆ ಸುಮ್ಮನೆ ಕಾರಲ್ಲೆಲ್ಲ ಹೋಗೋದು ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ. ಅವರೇ ದರ್ಶನ ಎಲ್ಲ ಮಾಡಿಸಿ ಕರ್ಕೊಂಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಬಸ್ನೇ ಬುಕ್ ಮಾಡ್ಕೊಂಬಿಡೋಣ ಅಂಥೇಳಿ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ತಿಮ್ಮಪ್ಪನ್ನ ನೋಡಬೇಕು ಅಂತ ನಾನು ಎಷ್ಟು ಅಂದರೆ ನಂದೀಶ್ ಅವ್ರಿಗೆ ನನ್ನ ಮದುವೆ ಆಗಿ 11 ವರ್ಷ ಆಯಿತು. ಅಷ್ಟು ವರ್ಷಗಳಿಂದ ಹೇಳ್ತಾ ಇದ್ದಿದ್ದಂಥ ಎರಡೇ ಪ್ಲೇಸ್ ಅಂದರೆ ಒಂದು ಮಂತ್ರಾಲಯ, ಒಂದು ತಿರುಪತಿ. ತಿಮ್ಮಪ್ಪ ಎರಡನ್ನೂ ಒಂದೇ ವರ್ಷದಲ್ಲಿ ನೋಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾವು ನೈಟು ಊಟ ಮುಗಿಸಿ ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಶುರು ಮಾಡಿಕೊಂಡು ಮಿಡ್ ಹೋಗಿ ನಾವು ರೀಚ್ ಆದ್ವಿ. ಅವ್ರು ಹೋಗಿದ ತಕ್ಷಣ ಎಲ್ಲರನ್ನೂ ಇಳಿಸಿ ಇಷ್ಟೊತ್ತಿಗೆ ರೆಡಿ ಆಗಬೇಕು, ಇಷ್ಟೊತ್ತಿಗೆ ಪಿಕಪ್ ಇರುತ್ತೆ, ಮುಡಿ ಕೊಡೋರೆಲ್ಲ ಇಷ್ಟೊತ್ತಿಗೆ ರೆಡಿ ಆಗಿ ಅಂತೆಲ್ಲ ಯಾರಿಗೂ ಪಾಪ ಹೇಳಿ ರೂಮ್ ಕೀ ಕೊಟ್ಟು ಎಲ್ಲರನ್ನೂ ರೂಮ್ ಒಳಗಡೆ ಕಳಿಸಿದ್ರು. ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಕಿಕ್ಕಾಗಿ ರೆಡಿ ಆಗೋಣ ಅಂತ ಹೇಳಿ ಬಂದ್ವಿ. ಇವಾಗ 2 ಗಂಟೆ ಆಗಿದೆ. 2 ಗಂಟೆಗೆ ಬಂದು ನಾವು ಇಳಿದು ಇವಾಗ ಫ್ರೆಶಪ್ ಆಗೋದಕ್ಕೆ ಅಂಥೇಳಿ ರೂಮ್ ಕೊಟ್ಟಿದ್ದಾರೆ. ಇವಾಗ ಕಿಕ್ಕಾಗಿ ರೆಡಿಯಾಗಿ ಹೋಗ್ಬೇಕು. ಅರ್ಧ ಗಂಟೆ ಅಷ್ಟೇ ಕೊಟ್ಟಿರೋದು. ಸಿಕ್ಕಾಬಿಟ್ಟೆ ಶೆಕೆ, 1 ನಿಮಿಷನೂ ಒಳಗಡೆ ಇರೋದಕ್ಕೆ ಆಗ್ತಾಯಿಲ್ಲ. 2 ರೂಮ್ ಕೊಟ್ಟಿದ್ದಾರೆ. ಒಂದರಲ್ಲಿ ರಕ್ಷಿನೂ ಮತ್ತು ನಂದೀಶ್ವರರು. ಇವಾಗ ನಾನು ಇಲ್ಲಿ ರೆಡಿ ಆಗೋಣ ಅಂತ, ಯಾಕಂದರೆ ಹೆಣ್ಮಕ್ಳು ರೆಡಿ ಆಗೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅವರಿಬ್ಬರು ಅಲ್ಲಿ ಪಿಕ್ಕಕ್ಕೆ ಸ್ನಾನ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇವಾಗ ನಾನು ಬಿಸಿನೀರನ್ನ ಆನ್ ಮಾಡಿದ್ದೀನಿ. ಇವಾಗ ಬೇಗ ರೆಡಿ ಆಗೋಣ. ಅವ್ರು ಕೊಟ್ಟಿರೋ ಅರ್ಧ ಗಂಟೆಲಿ ಬೇಗನೆ ರೆಡಿಯಾಗಿ ಇವಾಗ ರೂಮ್ನ ಚೆಕ್ಔಟ್ ಮಾಡಬೇಕು. ಏನೇನು ಇಟ್ಟಿದ್ದೀವಿ ಅಂತೆಲ್ಲ ಒಂದು ಸರಿ ಚೆಕ್ ಮಾಡಿಕೊಂಡು ರೂಮಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ. ಟವಲ್ ಎಲ್ಲೂ ಬಿಡಂಗಿಲ್ಲ ರಕ್ಷಿತಾ, ಒಂದು ಕೆಳಗಡೆವರೆಗೂ ಕೊಟ್ಬಿಡ್ರಿ. ಎಕ್ಸ್ಟ್ರಾ ಒಂದು ಕವರ್ ತೊಗೊಂಡ್ರ ನೀವು? ನೋಡಿ, ಏನೇನಿಲ್ಲ. 2 ಗಂಟೆಲಿ ರೆಡಿಯಾಗಿ ಹೋಗ್ಬಿಟ್ಟಿದ್ದೀವಿ. ನಾನು ಬರ್ಬೇಕು ಸರ್. ಆಮೇಲೆ ಇನ್ನು ಅರ್ಧ ಗಂಟೆ ಆದ್ಮೇಲೆ ಹಿಂಗ ತಿರ್ಗಂಗಿಲ್ಲ, ಹಿಂಗೂ ತಿರ್ಗಂಗಿಲ್ಲ. ರಕ್ಷಿ ಕಳ್ರ ಥರ ಇದ್ದೀರ. ರಕ್ಷಿನೇ ಕಾಣಿಸ್ತಾ ಇಲ್ಲ. 2:45 ಇವಾಗಲೇ ತಿಂಡಿ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. 2:45 ಬೆಳಗಿನ ಜಾವ. ಇವಾಗ ತಿಂಡಿ ತಿನ್ಬೇಕಂತೆ. ದೋಸೆ ನಮಗೆ ಬೇಡ. ಸಾಂಬಾರು, ಚಟ್ನಿ, ಇಡ್ಲಿ, ದೋಸೆ ಎಲ್ಲ ನೀವೇ ತಿನ್ಕೊಳ್ಳಿ ಅಲ್ವಾ ರಕ್ಷಿ? ಇಷ್ಟೊತ್ತಿಗೆ ಯಾರು ತಿಂತಾರೆ ಏನು? ಬಿಸಿನೀರು ಕುಡ್ದ ಒಂದು ಗ್ಲಾಸು? ಬಿಸಿನೀರು ಕುಡ್ದ? ಇನ್ನು ಸ್ವಲ್ಪ ಬಿಸಿನೀರು ಹಾಕಿದ್ಕೆ ಸುಡವು. ಆಗಲೇ ನೆಗಡಿ ಆಯ್ತಾ ಅದೇ ಸಾಹೇಬ್ರಿಗೆ. ಸಾಕು ಬಿಡಿ, ಸಾಕು. ಏನಪ್ಪ?
ಮಿಡ್ನೈಟಲ್ಲಿ ತಿಂಡಿ ತಿನ್ನಿ ಅಂದರು. ನಾನು ರಕ್ಷಿ ಅಂತೂ ನಿಜವಾಗ್ಲೂ ತಿನ್ನೋದಕ್ಕಾಗಲ್ಲ ಈ ಟೈಮಲ್ಲಿ ಅಂತ ತಿನ್ನಲಿಲ್ಲ. ನಾವೊಂದು ಕಾರಲ್ಲಿ ಹೋದ್ವಿ. ಮುಡಿ ತೆಗೆಸ್ತಾರಲ್ಲ ಅವ್ರನ್ನೆಲ್ಲ ಒಂದು ಕಾರಲ್ಲಿ ಕರ್ಕೊಂಡೋದ್ರು. ನಾವು ಫಸ್ಟೇ ಹೇಳಿದ್ವಿ ನಾವು ಈ ಥರ ಮುಡಿ ತೆಗೆಸ್ಬೇಕು ಅಂತ ಹೇಳಿಬಿಟ್ಟು. ನಂದೀಶ್ ಅವರು ತಿಮ್ಮಪ್ಪನಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ರು, ಹೋಗೋದಕ್ಕಾಗಿರಲಿಲ್ಲ. ಅದಕ್ಕೇ ನಾನು ಮುಡಿ ಕೊಡಬೇಕು ಅಂತಲೇ ಪಾಪ ಹರಕೆ ಮಾಡಿಕೊಂಡು ಆಮೇಲೆ ನಾವು ತಿಮ್ಮಪ್ಪನಿಗೆ ಹೋಗೋದಕ್ಕಾಗುತ್ತೇನೋ ಅಂತ ಹರಕೆನೂ ಮಾಡ್ಕೊಂಡಿದ್ರು. ಹಾಗಾಗಿ ಹರಕೆ ಮಾಡಿಕೊಂಡು ತಿಮ್ಮಪ್ಪನ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಟೋಲ್ ಹತ್ರ ಬಂದ್ವಿ. ಅವರೆಲ್ಲರನ್ನೂ ಇಳಿಸಿ ಆಮೇಲೆ ಹತ್ತಿಸ್ಕೊಂಡ್ರು. ಏನಕ್ಕೆ ಅಂತ ನನಗೂ ಗೊತ್ತಾಗಲಿಲ್ಲ. ನಾನು ಕೇಳೋದನ್ನೇ ಮರ್ತೋದೆ. ಎಲ್ಲ ಪ್ರತಿಯೊಬ್ಬರು ಅಷ್ಟೇನೇನೆ ಇಳಿದು ಆಮೇಲೆ ಕಾರ್ ಹತ್ತಿದ್ವಿ. ಅಲ್ಲಿಂದ ಬಂದು ಗೈಡು ನಾವು ಎಲ್ಲಿರಬೇಕು, ಎಲ್ಲಿ ಇಳ್ಕೋಬೇಕು ಏನು ಅಂತ ನಮಗೆಲ್ಲನೂ ಸಜೆಸ್ಟ್ ಮಾಡ್ತಾಯಿದ್ದಾರೆ. ಮುಡಿ ತೆಗೆಸ್ಕೊಂಡು ಬರೋರು ಇದ್ರಲ್ಲ, ಅವ್ರಿಗೆ ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಮತ್ತೆ ಅವರು ದರ್ಶನ ಆದಮೇಲೆ ಇಲ್ಲಿ ಬಂದು ನೀವು ಇರಬೇಕು ಅಂತ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನೆಲ್ಲನೂ ಕೊಟ್ಟು ಧರ್ಮ ದರ್ಶನಕ್ಕೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಧರ್ಮ ದರ್ಶನ ಅಷ್ಟೇ ಇರೋದು. ಇವಾಗ 300 ರೂಪಾಯಿ ಟಿಕೆಟ್ ಎಲ್ಲ ಇಲ್ಲ ಅಂತ ಹೇಳಿದ್ರು. ಅವ್ರು ಅಲ್ಲಿ ಹೋದ್ಮೇಲೆ ಹೇಳಿದ್ರು. ನಮಗೂ ಗೊತ್ತಿರಲಿಲ್ಲ. ನಾನು ಇರ್ಬೋದೇನೋ ಆನ್ಲೈನ್ ಮೇಲೆ ಬುಕ್ ಮಾಡ್ಕೊಳ್ಳೋಣ ಅಂತ ನೆನ್ಕೊಂಡಿದ್ದಿದ್ದು ಫಸ್ಟು ನಾವು ನಂದೀಶರು. ಆಮೇಲೆ ಗೊತ್ತಾಗಿದ್ದು ಅಲ್ಲಿ ಧರ್ಮ ದರ್ಶನ ಅಷ್ಟೇ ಇರೋದು, ಟಿಕೆಟ್ ಎಲ್ಲ ಇಲ್ಲ ಅಂತ. ಅಂದರೆ ಇಲ್ಲಿ ಊಟ ತಿಂಡಿ ಹಾಲು ಎಲ್ಲ ಕೊಡ್ತಾರೆ. ಬಟ್ ಆದರೆ ವೆಯ್ಟ್ ಮಾಡೋದು ಸಿಕ್ಕಾಪಟ್ಟೆನೇ ಕಷ್ಟ. ಫಸ್ಟು ನಾವು ಕ್ಯೂವಲ್ಲಿ ಹೋದ್ವಿ. ಆಮೇಲೆ ಒಂದು ದೊಡ್ಡ ಹಾಲಲ್ಲಿ ಕೂಡಾಕ್ಬಿಟ್ರು. ತಿಂಡಿ ಕೊಟ್ಟಿದ್ರು ಉಪ್ಪಿಟ್ಟು. ಆದರೆ ನನಗೆ ರಕ್ಷಿಗೆ ಒಂದು ಸ್ವಲ್ಪನೂ ಅಲ್ಲಿ ತಿಂಡಿ ಒಂದು ತುತ್ತು ತಿನ್ನೋದಕ್ಕಾಗಲಿಲ್ಲ. ನಾನು ರಕ್ಷಿ ಅಂತೂ ಫುಲ್ ಉಪವಾಸ ಬಿಡಿ. ನಾವು ಹಿಂದಿನ ದಿನ ಅದಷ್ಟೇ ಯಪ್ಪ ಸಿಕ್ಕಾಪಟ್ಟೆ ಬೇಜಾರಾದಂಗೆ ಆಗ್ಬಿಡ್ತು ನನಗಂತೂ. ಅಲ್ಲೇನೋ ತಿನ್ನೋದಕ್ಕೂ ಸಿಗಲ್ಲ, ರೂಮಲ್ಲಿ ಕೂಡ ಹಾಕ್ಬಿಡ್ತಾರೆ. ಇದೊಂದು ಹಾಲಲ್ಲಿ ಅಷ್ಟೇನೇನೆ. ಅಲ್ಲಿವರೆಗೂ ನನ್ನ ಹತ್ರ ಫೋನ್ ಇತ್ತು, ಆಮೇಲೆ ಫೋನು ಇರಲಿಲ್ಲ. ಈ ವಾಲಲ್ಲಿ ನೋಡಿ ಪಾಪ ಅಷ್ಟೊಂದು ಜನ ಇದ್ರೆ ಹೋಗ್ಬೇಕಾದ್ರೆ ಹುಡ್ಗನಿಗೆ ಸ್ವಲ್ಪ ಬಂದಂಗೆ ಆಗ್ಬಿಡ್ತು. ಜನಗಳು ಯಾರೂ ಎಲ್ಪ್ ಮಾಡೋದಕ್ಕೆ ಬರಲಿಲ್ಲ. ಟೈಮ್ ಆಗೋಗುತ್ತೆ ಅಂಥೇಳಿ ಎಲ್ಲರೂ ಹೊರಟ್ಬಿಟ್ರು. ಇಡೀ ರೂಮೆಲ್ಲ ಖಾಲಿ ಇತ್ತು. ನಾನು ನಂದೀಶ್ ಅವರಿಬ್ಬರೂ ಅಲ್ಲಿರೋರು ಹೆಲ್ಪ್ ಮಾಡೋದಕ್ಕೆ ಇರ್ತಾರಲ್ಲ ಅವರು ಆಂಬುಲೆನ್ಸ್ನ ಕರೆಸಿದ್ರು. ಅವ್ರಿಗೆ ಆಂಬುಲೆನ್ಸ್ಗೆ ಹತ್ತಿಸ್ಬಿಟ್ಟು ಆಮೇಲೆ ಹೋದ್ವಿ. ಅಲ್ಲಿ ಕ್ಲೋಸು. ನಮ್ಮ ಫೋನನ್ನು ಅಲ್ಲಿ ಈಸ್ಕೊಂಡ್ಬಿಡ್ತಾರೆ. ಅಲ್ಲಿ ಈಸ್ಕೊಂಡ್ಮೇಲೆ ನಮಗೆ ದರ್ಶನ ಎಲ್ಲ ಆಗಿ ಆಚೆ ಬರ್ತೀವಲ್ಲ ಆವಾಗಲೇ ಫೋನ್ ಸಿಗೋದು. ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಆದರೆ ದರ್ಶನ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ. ನನಗೂ ಹಂಗೆ ಅನ್ನಿಸ್ತು. ನಾವು ಶುಕ್ರವಾರ ಬೆಳಗಿನ ಜಾವ 5 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡಿದ್ದಕ್ಕೆ ಶನಿವಾರ ಅರ್ಲಿ ಮಾರ್ನಿಂಗ್ ಅಂದರೆ ಮಿಡ್ನೈಟ್ 12ವರೆಗೆ ನಮಗೆ ದರ್ಶನ ಆಗಿದ್ದು. ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿ ನಾನು ದರ್ಶನ ಮಾಡಿರುವಂಥ ದೇವರು ಅಂದರೆ ತಿಮ್ಮಪ್ಪ ಅವರು ಅಂತ ಅನಿಸುತ್ತೆ ನನಗಂತೂ. ಇಲ್ಲ, ನಾನು ಇನ್ಯಾವುದು ಅಷ್ಟೊಂದು ವೆಯ್ಟ್ ಮಾಡಿಲ್ಲ. ಆದರೆ ತಿಮ್ಮಪ್ಪ ಅವ್ರಿಗೇ ಇಷ್ಟು ವೆಯ್ಟ್ ಮಾಡಿರೋದು. ಮಂತ್ರಾಲಯದಲ್ಲೂ ಅಷ್ಟೇ ಅಷ್ಟೊಂದು ರಶ್ ಏನಿಲ್ಲ. ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ದರ್ಶನ ಎಲ್ಲ ಮುಗಿಸಿ ಆಚೆ ಬಂದು ದೇವ್ರಿಗೆ ಒಂದು ಕಡ್ಡಿ ಕರ್ಪೂರನೆಲ್ಲ ಹಚ್ಚು. ಅಲ್ಲಿ ದೀಪ ಕೊಡ್ತಾರೆ. ದೀಪ ತೊಗೊಂಡು ದೀಪನೆಲ್ಲ ಹಚ್ಚಿದ್ವಿ. ಮನ್ಸಿಗೆ ತುಂಬ ಸಮಾಧಾನ ಆಯಿತು. ಇನ್ನೊಂದು ವಿಷಯ ಏನಂದರೆ ಅಷ್ಟೊತ್ತು ನಿಂತಿರ್ತೀವಿ, ಆದರೆ ಭಗವಂತ ನೋಡಿದ ತಕ್ಷಣ ಅದೆಲ್ಲ ಮರ್ತೋಗ್ಬಿಡುತ್ತೆ. ಅಷ್ಟು ಜನ ರಶ್ ಇಲ್ಲ ಅಂದರೆ ನಾನು ನಂದೀಶ್ವರ್ ಇನ್ನೂ ಒಂದು ಸರಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಇದ್ದೆ ನಾನು. ಆಯಿತು ನಡಿ ಹೋಗೋಣ ಅಂತ ಪಾಪ ಹೇಳ್ತಾಯಿದ್ರು. ಅಷ್ಟು ದೇವ್ರು ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಸರಿ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಇನ್ನೂ ಒಂದು ಏನಪ್ಪ ಅಂತ ಅಂದರೆ ನಮ್ಮ ಪೇಷನ್ಸ್ನ ತುಂಬ ಚೆಕ್ ಮಾಡುವಂಥ ಜಾಗ ಅದೇ ಅನಿಸುತ್ತೆ. ಫೋನ್ ಇಲ್ಲದೇನೆ ಎಷ್ಟು ಅವರ್ ಇರ್ಬೋದು ಮನುಷ್ಯ, 1 ಅವರ್ 2 ಅವರ್ ಇರ್ಬೋದು. ಆದರೆ ನಾವು ಹೆಚ್ಚು ಕಮ್ಮಿ ಒಂದು 10-15 ಅವರ್ ಫೋನ್ ಇಲ್ಲದೇ ಇದ್ದೀವಿ. ಸಿಕ್ಕಾಪಟ್ಟೆ ಕಷ್ಟ ಬಿಡಿ. ಫೋನ್ ಇಲ್ಲದೇ ಹೆಂಗೆ ಟೈಮ್ ಪಾಸ್ ಮಾಡೋದು? ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಒಂದು ರೂಮಲ್ಲಿ ಅವ್ರು ಕೊಟ್ಟಿದ್ದು ತಿನ್ನಬೇಕು, ಮಲ್ಕೋಬೇಕು ಅಷ್ಟೇನೇನೆ. ಒಂಥರ ಚೆನ್ನಾಗಿತ್ತು 2 ದಿನನೂ. ಇವಾಗ ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನವೂ ಆಯಿತು. ಇವಾಗ ನಾವು ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಮತ್ತು ಮಿಡ್ನೈಟ್ ಏನೋ ನಾವು ಹತ್ತಿದ್ದು, ಮಿಡ್ನೈಟ್ ಅಲ್ಲ ಬೆಳಗಿನ ಜಾವದಲ್ಲಿ ಹತ್ತಿದ್ದು. ಬೆಳಗ್ಗೆ ಒಂದು 10 ಗಂಟೆ ಅಷ್ಟರಲ್ಲೆಲ್ಲ ನಾವು ರೀಚ್ ಆದ್ವಿ. ಅಲ್ಲಿಂದ ಬಂದು ನಂದೀಶ್ ಅವ್ರಿಗೆ ನನಗೆ ಎಲ್ಲಾದರೂ ಕರ್ಕೊಂಡೋಗಿ ಸರಿಯಾಗಿ ಊಟ ಇರಲಿಲ್ವಲ್ಲ, ಅವತ್ತೆಲ್ಲ ಊಟನೇ ಮಾಡಿಲ್ಲ. ನಾನು ರಿಟರ್ನ್ ಬರೋವರೆಗೂ, ಹೋಗ್ಬೇಕಾದ್ರೆ ಊಟ ಮಾಡೋಕ್ಕೆ, ರಿಟರ್ನ್ ಬರೋವರೆಗೂ ಊಟ ಮಾಡಿರಲಿಲ್ಲ. ನನಗೊಂದು ಒಳ್ಳೆ ಉಪ್ಸಾರು ಮುದ್ದೆ ಊಟ ಕೊಡಿಸಿ ಮತ್ತೆ ಈಗ ನಾನು ಹೋಗಿ ಅಡುಗೆ ಮಾಡೋದಕ್ಕಾಗಲ್ಲ ಅಂದೆ. ಪಾಪ ಆಯಿತು ಅಂತೇಳಿ ಅವರು ಉಪ್ಸಾರು ಮುದ್ದೆ ಊಟ ಕೊಡಿಸಿದ್ರು. ಊಟ ಎಲ್ಲ ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಜಾಸ್ತಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು